ಯಾರೇ ಇದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಪೊಲೀಸರು. ಯಾರೇ ತಪ್ಪು ಮಾಡಿದ್ದಾರೆ, ಈ ರೀತಿ ಒಳಗೆ ನುಗ್ಗಿದ್ದಾರೆ, ಅವ್ರ ಬಗ್ಗೆ ಖಂಡಿತವಾಗಿ ಪೊಲೀಸರು ಕ್ರಮ ಕೈಗೊಳ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಉಮಾಶ್ರೀ ಅವರ ಹೇಳಿಕೆಯನ್ನ ನಾವು ಬ್ರೇಕ್ ಹೋಗೋಕ್ ಮುಂಚೆ ಗಮನಿಸಿದ್ವಿ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳ ಪುತ್ರ ಮಾತನಾಡಿದ್ದಾರೆ, ಖಂಡ್ರೆ ಅವರು ಮಾತನಾಡಿದ್ದಾರೆ. ಎಲ್ಲರದು ಒಂದೇ ಮಾತು, ಸಿ.ಟಿ. ರವಿ ಆ ರೀತಿಯ ಅಶ್ಲೀಲ ಪದ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ ನಿಜ ಅಂತ ಹೇಳಿ ಕ್ವಿಕ್ ಆಗ 3 ರಿಯಾಕ್ಷನ್ ಅನ್ನು ಗಮನಿಸ್ಕೊಂಡು ಬನ್ನಿ, ಚರ್ಚೆ ಮುಂದುವರಿಸೋಣ. ರವಿ ಅವರು ಸಿ.ಟಿ. ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗಿರ್ತದೆ. ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಬಹಳ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಸುವಲ್ ಹರಾಸ್ಮೆಂಟ್. ರವಿ ಅವರು ಸಿ.ಟಿ. ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗಿರ್ತದೆ. ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಬಹಳ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಸುವಲ್ ಹರಾಸ್ಮೆಂಟ್. ಸಿ.ಟಿ. ರವಿ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವರು ಅವಮಾನ ಮಾಡಿ ಮಾತನಾಡಿದ್ದಾರೆ. ಇದು ಇಡೀ ಮಹಿಳಾ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ. ಇವತ್ತು BJPಗೆ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸಿ.ಟಿ. ರವಿ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಸಿ.ಟಿ. ರವಿ ಅವರು ಪೀಠ ಬಿಟ್ಟು ಹೊರಗೆ ನಡೆದರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ರಾಮಕೃಷ್ಣ ಸರ್, ನಿಜಕ್ಕೂ ಕೂಡ ಸಿ.ಟಿ. ರವಿ ಅವರು ಅಂಥ ಪದವನ್ನ ಪ್ರಯೋಗ ಮಾಡಿದ್ರೆ ಇಟ್ಸ್ ಅ ಶೇಮ್. ಕಾಂಗ್ರೆಸ್ ವಕ್ತಾರರು ಶುರುವಲ್ಲೇ ಹೇಳ್ತಿದ್ದಂಗೆ ನಾವು ಧರ್ಮ ರಕ್ಷಕರು, ಹಿಂದುತ್ವದ ಪರ ಅಂತ ಹೇಳ್ಕೊಡುವ ಪಾರ್ಟಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿ.ಟಿ. ರವಿ ಅವರು ವಿಶೇಷವಾಗಿ ಅಂಥ ಪದ ಪ್ರಯೋಗ ಮಾಡಿರೋದು ನಿಜವೇ ಆದ್ರೆ ಇದಕ್ಕಿಂತ ದೊಡ್ಡ ಅಪಮಾನ ಇನ್ನೊಂದಿಲ್ಲ ಪಕ್ಷಕ್ಕೆ, ವೈಯಕ್ತಿಕವಾಗಿ ಸಿ.ಟಿ. ರವಿ ಅವರಿಗೆ. ಖಂಡಿತ ಅಂಥ ಪದವನ್ನು ಉಪಯೋಗಿಸಿದ್ರೆ ಅವರು ಖಂಡನೀಯ ಮತ್ತು ಅವ್ರ ಮೇಲೆ ಪೊಲೀಸ್ ಆಕ್ಷನ್ ಖಂಡಿತ ಆಗಬೇಕು. ಆದರೆ ಅದಕ್ಕೂ ಪ್ರೊವೊಕೇಶನ್ ಇದೆ ನೋಡಿ. ನೀ ಕೊಲೆಗಡಕಾತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಾರಂತೆ. ಸೊ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಯೂಸ್ ಮಾಡಿ, ದಯವಿಟ್ಟು ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ ದಯವಿಟ್ಟು. ಸೊ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ರಿಯಾಕ್ಟ್ ಮಾಡುವಾಗ ಅವ್ರು ಯೂಸ್ ಮಾಡಿರೋ ಪದ ತಪ್ಪು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರವೋಕ್ ಮಾಡಿರೋದಕ್ಕೂ ಕೂಡ ನಿಜ. ಆದರೆ ನೋಡಿ, ಈ ವಿಧಾನ ಪರಿಷತ್ತನ್ನ ನಾವು ಹಿರಿಯರ ಸಭೆ ಅಂತ, ಹಿರಿಯರ ಇದೊಂದು ಮನೆ ಅಂತ ಕರಿತೀವಿ. ಆದ್ರೆ ಅಲ್ಲೇ ಇಂಥ ಘಟನೆಗಳು ನಡೀತಾ ಇದೆ. ಬಹಳ ಶೋಚನೀಯವಾದಂಥ ವಿಚಾರ. ನಾವು ಹಿಂದಿನೂ ಎಲ್ಲ ನೋಡಿದ್ವಿ. ಈ ಡೆಪ್ಯೂಟಿ ಸ್ಪೀಕರ್ JDS ನವ್ರನ್ನ ಸೀಟಿಂದ ಎಳ್ಕೊಂಡು ಹೋಗಿದ್ದಾರೆ. ಸೀಟಿಂದ ಎಳ್ಕೊಂಡು ಏನೆಲ್ಲ ಸೀನ್ಸ್ ಎಲ್ಲ ನೋಡಿದ್ದೀವಿ. ಇಂಥದ್ದೆಲ್ಲ ಒಂದಾದ್ಮೇಲೆ ಒಂದು ನಡೀತಾನೆ ಇದೆ. ಸೊ ಇದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸ ಆಗಲೇಬೇಕು. ಐ ಥಿಂಕ್ ಈ ಸಭಾಧ್ಯಕ್ಷಗಳೇನಿದ್ದಾರೆ ಅವರು ಇನ್ನು ಸ್ವಲ್ಪ ಕಠಿಣವಾಗಬೇಕು. ಅವರು ಇಂಥ ಇನ್ಸಿಡೆಂಟ್ ಆದಾಗ ಯಾವುದೇ ಪಕ್ಷ ಇರಲಿ, ಯಾವ ಸದಸ್ಯರು ಈ ರೀತಿ ಬಿಹೇವ್ ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ದೇ ಆರ್ ಸಪೋಸ್ ಟು ಬಿ ನ್ಯೂಟ್ರಲ್. ಈಗ ವಿಧಾನಸಭೆಯ ಅಧ್ಯಕ್ಷರಾಗಲಿ, ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಲಿ ಸಪೋಸ್ ಟು ಬಿ ನ್ಯೂಟ್ರಲ್. ಅವರು ತಮ್ಮ ಪಕ್ಷದವರೇ ಆಗಿರಲಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಅಥವಾ ವಿರೋಧ ಪಕ್ಷದವರು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಆವಾಗಲೇ ಇದಕ್ಕೊಂದು ಕಡಿವಾಣ ಬೀಳುತ್ತೆ ಅಂತ ನನಗನ್ಸುತ್ತೆ. ಅದಾಗದೆ ಈಗೇನಾಗ್ತದೆ, ಒನ್ ಸೈಡೆಡ್. ಸ್ಪೀಕರ್ ಆಗಲಿ, ವಿಧಾನ ಪರಿಷತ್ತಿನಾಗಲಿ ಅವರು ಅಪೋಸಿಷನ್ ಇದ್ರ ಬಗ್ಗೆ ಮಾತ್ರ ಮಾಡ್ತಾರೆ. ಸೊ ಅದನ್ನು ನಿಲ್ಲಿಸಿ ಹಿ ಹ್ಯಾಸ್ ಟು ಬಿಹೇವ್ ಇನ್ ಎ ನ್ಯೂಟ್ರಲ್. ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. BJP ಅವರ
ಈ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದನ್ನ ಒಪ್ಲಿಕ್ಕೆ ಸಾಧ್ಯನಾ ಅಂತ ನನಗೆ ಗೊತ್ತಿಲ್ಲ ಸುಧೀಂದ್ರ ಸರ್. ಇವ್ರು ಪ್ರವೋಕ್ ಮಾಡಿದ್ರು ಅದಕ್ಕೆ ಅವ್ರು ಹಂಗಂದ್ರು, ಅವ್ರು ಪ್ರವೋಕ್ ಮಾಡಿದ್ರು ಅದಕ್ಕೆ ರಿಯಾಕ್ಟಿಂಗ್ ಮಾಡಿದ್ರು. ಸಭ್ಯತೆ ಅನ್ನೋದು ಯಾರು ಎಷ್ಟೇ ಪ್ರವೋಕ್ ಮಾಡಿದ್ರು ಕೂಡ ಕಳ್ಕೊಳ್ಳೋದಿಲ್ಲ ತಾಳ್ಮೆ ಅನ್ನೋದ್ರಲ್ಲಿ ಅಳಿಯೋಂತ. ಅಲ್ಲ ಒಪ್ಕೊಂಡೆ. ಇವತ್ತು ಒಂದು ಥಾಟ್ ಪ್ರೋಸೆಸ್ ಹೇಳ್ತೀನಿ ನೋಡಿ. ಆಗ್ಲೇ ನಮ್ಮ ಹಿರಿಯ ಪತ್ರಕರ್ತ ರಾಮಕೃಷ್ಣ ಸರ್ ಏನ್ ಹೇಳಿದ್ರು, ಫಸ್ಟ್ ಓಪನಿಂಗ್ ಅಲ್ಲಿ ಅದಕ್ಕೆ ಪುರಾವೆನೇ ಇಲ್ಲ ಅಂದ್ರು. ಈಗ ಇವ್ರು ಹೇಳಿದ್ದನ್ನು ಕೇಳ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಅವ್ರು ಹೇಳಿದಕ್ಕೆ ಅದು ಹಂಗಂದ್ರು, ಅದು ಪ್ರವೋಕಿಂಗು ತಪ್ಪು ಅಂತ. ಅಲ್ಲಿಗೆ ಈಗ ಇವ್ರಿಗೆ ಪುರಾವೆ ಸಿಕ್ಬಿಡ್ತಾ? ಸೊ ನೀವು ಪ್ರೀ ಕನ್ಕ್ಲೂಡ್ ಮಾಡ್ಬಿಟ್ಟಿದ್ದೀರಿ. ನಿಮ್ಗೆ ಏನಾಗಿದೆ, ದೊಡ್ಡೇರಿ ಅವರು ಅದನ್ನ ಹೇಳ್ತಾರೆ. ಈಗ ನೀವೇನ್ ಹೇಳಿದ್ರಿ, ಪ್ರವೋಕಿಂಗ್ ತಪ್ಪು ಅಂತ ಹೇಳಿದ್ರಿ. ಅವಾಗ ಇವ್ರು ಪ್ರವೋಕ್ ಮಾಡಿರೋ ವಿಷಲ್ಸ್ ಇದೆಯಾ? ಇವ್ರು ಪ್ರವೋಕ್ ಮಾಡಿರೋ ವಿಷಲ್ಸ್ ನಿಮ್ಮ ಹತ್ರ ಇದೆಯಾ? ಅದಿದೆಯಾ ನಿಮ್ಮ ಹತ್ರ? ಇದೆಯಾ ನಿಮ್ಮ ಹತ್ರ? ತೋರಿಸಿದ್ದಾರೆ. ಅದು ಆಮೇಲೆ ಹೇಳಿದ್ದು. ದಯವಿಟ್ಟು ತಿಳ್ಕೊಳ್ಳಿ, ಅದು ಪ್ರತಿಕ್ರಿಯೆ. ನೀವು ಅದನ್ನ ಉಲ್ಟಾ ಮಾಡ್ತಾ ಇದ್ದೀರಿ. ಯಾವ ರೀತಿ ಇಲ್ಲಿ ಒಂದು ಸಣ್ಣ ಈ ಒಂದು ಪ್ರತಿಷ್ಠಿತ ವೇದಿಕೆಯಲ್ಲಿ, ಈ ಒಂದು ಪ್ರತಿಷ್ಠಿತ ವಾಹಿನಿನಲ್ಲೇ ನೀವು ಈ ತರ ಕಿರ್ಚು ಮಾತಾಡ್ತಾ ಇದ್ರೆ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ವಿಷಯ. ಇನ್ನು ಯಾವ ರೀತಿ ನೀವು ನಿಮ್ಮಿಂದ ಸಮತೋಲನದಲ್ಲಿ ಮಾತಾಡಕ್ಕೆ ನಾನೇ ಅವ್ರು ಹೇಳಿದ್ದಕ್ಕೆ ಆಮೇಲೆ ದೊಡ್ಡೇರಿ ಅವ್ರು ಹೇಳಿದ್ರು ಇದು 75ನೇ ಇದು ಸಂವಿಧಾನದ ವಿಷಯದಲ್ಲಿ ಅವರೇ ಅಮಿತ್ ಶಾ ಅವರೇನೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನಾಡಿ. ಆಮೇಲೆ ರವಿ ಅವ್ರ ಬಗ್ಗೆ ಅವ್ರು ಬಹಳ ಸುಸಂಸ್ಕೃತರು ಹಂಗೆ ಹಿಂಗೆ ಅಂತ ಕೂಡ ಮಾತು ಹೇಳಿದ್ರು. ಅವರೆಷ್ಟು ಸುಸಂಸ್ಕೃತ, ಇದು ಒಂದೇ ಇನ್ಸಿಡೆಂಟ್ ಇಂದ ನಾವು ನೋಡ್ಬೇಕಾಗಿಲ್ಲ, ಈ ಹಿಂದೆನೂ ಆಗಿದೆ. ನಮ್ದು ಬಿಟ್ಬಿಡಿ, ಕಾಂಗ್ರೆಸ್ ಅವ್ರು ಹೇಳ್ತೀವಿ ಅಥವಾ ದಳದವ್ರು ಆಪೋಸಿಷನ್ ಇದ್ದಾಗ ಮಾತಾಡ್ಬೋದು. ರೇಣುಕಾಚಾರ್ಯ ಅವರು ಒಂದ್ಸಲಿ ರವಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಇವತ್ತಲ್ಲ ಹಿಂದೆ. ಈಶ್ವರಪ್ಪನವರು ಬಿಜೆಪಿಲೇ ಇದ್ದಾಗ ರವಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ತೆಗೆದು ಕೇಳಿ. CT ರವಿ ಅಂದ್ರೆ ಶಿವಮೊಗ್ಗ ಇದು ಚಿಕ್ಕಮಂಗ್ಳೂರಲ್ಲಿ ಹೇಳೋದೇ ಬೇರೆ, ಅದು ನಾನು ಹೇಳ್ತೀನಿ ಅಂತ ರೇಣುಕಾಚಾರ್ಯ ಅವ್ರು ಹೇಳಿದ್ದಾರೆ. ದಯವಿಟ್ಟು ಕೇಳಿ. ನಿಮ್ಮ ಶಾಸಕರೇ, ನಿಮ್ಮ ಪಕ್ಷದವರೇ, ಕಾಂಗ್ರೆಸ್ನವ್ರು ಯಾವುದು ಅಲಿಗೇಷನ್ ಮಾಡ್ತಾ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ಮೂಲ ಏನಾಗಿದೆ ಅಂದ್ರೆ ನೋಡಿ, ಒಂದು ಈ 3 ಉಪಚುನಾವಣೆಗಳಲ್ಲಿ ಸೋಲು, ಆಮೇಲೆ ಅವ್ರ ಪಕ್ಷದ ಆಂತರಿಕ ಕಲಹ, ದಿನ 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 ಒಬ್ರೊಬ್ರು ಜಾಸ್ತಿ ಆಗ್ತಾ ಇರ್ತಾರೆ. ಅವ್ರಿಗೆ 100% ಅವ್ರಿಗೆ ಏನೋ ಒಂದು ಬೇಕು, ಇವತ್ತು ಅವ್ರಿಗೆ ಏನೋ ಒಂದು ಬೇಕು. ಇಲ್ಲೇ ಹೆಂಗ್ ಮಾಡ್ತಾ ಇದ್ದೀರಾ ನೋಡಿ. ಇಂಟರಪ್ಟ್ ಮಾಡಲಿಲ್ಲ. CT ರವಿ ಅವರ ವರ್ತನೆ ಬಗ್ಗೆ, ಅವ್ರ ಮಾತು ಬಗ್ಗೆ ಖಂಡಿಸಿದ್ರಿ. ಅದ್ರ ಜೊತೆಗೆ ನಾನು ಮೊದಲ ಪ್ರಶ್ನೆಯಲ್ಲೂ ಕೇಳ್ದೆ, ಈಗಲೂ ಕೇಳ್ತಿದ್ದೀನಿ. CT ರವಿ ಅವರು ಏನೇ ಅಂದಿದ್ರು ಕೂಡ ದೂರು ದಾಖಲಾಗಿತ್ತು. ದೂರು ದಾಖಲಾದ್ಮೇಲೆ ಕಾನೂನು ಕ್ರಮ ಕೂಡ ಆಗೋದಿತ್ತು. ಗೂಂಡಾಗಳನ್ನ ಒಳಗ್ ಕರೆಸಿ CT ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಮ್ಮ ಸಚಿವರು ಹೇಳಿದ್ದಾರೆ. ಖಂಡಿತ ಹೇಳಿದ್ನಲ್ಲ, ಅದಕ್ಕೆ ಬಿಜೆಪಿ ಅವರು ಒಪ್ಕೊಂಡ್ರಲ್ಲ. ನಮ್ಮ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ರು, ಯಾರದೇ ಸಪೋರ್ಟರ್ಸ್ ಆಗಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ ನಮ್ಮ ಸಚಿವರು ಹೇಳಿದ್ದಾರೆ. ನಾನು ಫಸ್ಟೇ ಹೇಳಿದ್ದೀನಿ, ತಪ್ಪು ನೋಡಿ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಪೋರ್ಟರ್ಸ್ ಇರಲಿ, CT ರವಿ ಅವ್ರ ಸಪೋರ್ಟರ್ಸ್ ಇರಲಿ, ಮತ್ತೊಬ್ರು ಸಪೋರ್ಟರ್ಸ್ ಇರಲಿ, ಆ ರೀತಿ ತಪ್ಪೆ. ಅದರಲ್ಲಿ ನೀವು ಅದನ್ನ ಸಮರ್ಥಿಸ್ಕೋತಾ ಇದ್ರೆ ಎಲ್ಲಾನು ಉಲ್ಟಾ ಮಾಡಿ ತಿರ್ಚು ಮಾಡಿ ಸಮರ್ಥಿಸ್ಕೋತಾ ಇದೀನಿ ಅಥವಾ ಏನೋ ಒಂದು ಹೇಳ್ತಾ ಇದೀನಿ ಅಂತಕ್ಕಂಥ ಆ ರೀತಿ ಎರಡನೇ ವಿಷಯದಲ್ಲಿ ಮಾತಾಡ್ತಕ್ಕಂಥ ಕ್ವಶನ್ನೇ ಇಲ್ಲ. ಹೌದು ಅದು ತಪ್ಪೇ. ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಸಚಿವರೇ ಹೇಳಿದ್ದಾರೆ, ಅವ್ರ ಮೇಲೂ ನಾವು ಕ್ರಮ ತಗೋತೀವಿ ಅಂತ ತಗೋತೀವಿ. ಇಲ್ಲಿ CT ರವಿ ಅವ್ರ ಬಗ್ಗೆ ಯಾರು ಏನ್ ಹೇಳಿದ್ರು ಪ್ರಶ್ನೆ ಅಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು CT ರವರು ಸದನದಲ್ಲಿ ಮಾತಾಡುತ್ತ ಸಂದರ್ಭದಲ್ಲಿ ಅವ್ರು ನೇರವಾಗಿ ಹೇಳಿದ್ದಾರೆ, ನಿಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ, ನಾನು ಏನ್ ಮಾತಾಡಿದೀನಿ ನೀವು ವಿಚಾರ ಮಾಡಿ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ತದನಂತರದಲ್ಲಿ ಅವ್ರು ಹೇಳಿದ್ದಾರೆ, ಅದಾದ್ಮೇಲೆ ನಂತರದ ಪ್ರಕ್ರಿಯೆಗಳೇಗಿತ್ತು, ಅವರ ವರ್ತನೆಗಳೇನಿತ್ತು, ಕಾಂಗ್ರೆಸ್ನ ಗುಂಡಾಗಿರಿ ವರ್ತನೆ ಹೆಂಗಿತ್ತು, ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರನ್ನ ಈ ಮಾರ್ಷಲ್ಗಳ ಮೂಲಕ ಪ್ರೊಟೆಕ್ಷನ್ ಕೊಟ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರೆ, ಹೊರಗಡೆ ಬಂದಂತ ಗುಂಡಗಳು ಸುವರ್ಣಸೌಧಕ್ಕೆ ನುಗ್ಗಿ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಾಲಲ್ಲಿ ಒದಿಯುವಂತ ಸಂಸ್ಕೃತಿಯನ್ನ ನೀವು ಮಾಡ್ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ವರ್ತನೆ ಹೆಂಗಿದೆ? ಕಾಂಗ್ರೆಸ್ನ ಇದೊಂದು ಏನು ಸ್ಪಾನ್ಸರ್ಡ್ ಗುಂಡಾ ವರ್ತನೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಇವತ್ತು ಏನಕ್ಕೆ ಹಿಂಗಾಗಿದೆ, ವಿಷಯಾಂತರ ಮಾಡ್ಲಿಕ್ಕೆ ಏನು ವಾಲ್ಮೀಕಿ ಹಗರಣದ 187 ಕೋಟಿ, ಮೂಡಾದು 6,000 ಕೋಟಿ, ಆಮೇಲೆ ಬಳ್ಳಾರಿಯಲ್ಲಿ ನಡೆದಂತ ಬಾಣಂತಿಯರ ಸಾವು, ಮತ್ತೆ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿರ್ತಕ್ಕಂಥದ್ದು, ಅಭಿವೃದ್ಧಿ ಶೂನ್ಯ. ಒಬ್ರು MLA ಹೇಳಿದ್ದಾರೆ, ಇದೇ ತರ ಆದ್ರೆ ನಾವು ಪ್ರಾಣ ಕಳ್ಕೊಳ್ಬೇಕಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಸದನದಲ್ಲಿ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಇಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ತಮ್ಮ ಉಳುಕುಗಳನ್ನ ಬಚ್ಚಿಟ್ಕೊಳ್ಳಿಕ್ಕೆ, ಈ ವಿಷಯಾಂತರ ಮಾಡ್ಲಿಕ್ಕೆ ಈ ತರ ವಿಷಯಗಳನ್ನ ಹೇಳಿ ತರಲಿಕ್ಕೆ ಅಂತ ಇದೊಂದು ಸ್ಪಾನ್ಸರ್ಡ್ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. CT ರವಿ ಅವರು ಹೇಳಿದ್ದಾರೆ, ಅವರು ಶಿಕ್ಷೆ ಕೊಡಿ, ನಾವು ಶಿಕ್ಷೆ ಅವ್ರೇನು ಮಾಡಿದ್ರೆ ಶಿಕ್ಷೆ ಬರಲಿ. ಇವಾಗ ಅವರು CT ರವಿ ಒಬ್ಬರು ಶಾಸಕರಾಗಿ, ಒಬ್ಬ ವಿಧಾನ ಪರಿಷತ್ ಹಿರಿಯ ಸದಸ್ಯರಾಗಿ ಅವ್ರನ್ನ ಇವತ್ತು ಇಮಿಡಿಯೇಟ್ ಆಗಿ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀರಿ. ಅದೇ ಸುವರ್ಣಸೌಧಕ್ಕೆ ಕಾಲಲ್ಲಿ ಒದ್ದು ಒಳಗಡೆ ಬಂದು
ಅವ್ರನ್ನ ಹಲ್ಲೆ ಮಾಡ್ತಕ್ಕಂತ ರೌಡಿಗಳೇನಿದ್ದಾರೆ, ಗುಂಡಾಗಳೇನಿದ್ದಾರೆ, ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ? ಮಾಡಿದ್ದಾರೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಈಗ ಯತ್ನಾಳ್ ಅವರನ್ನ ಗಮನಿಸದೆ ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವ್ರು ಕಾಣಿಸ್ತಿಲ್ಲ ಸರ್. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಇಷ್ಟೆಲ್ಲ ಕೋಲಾಹಲ ಆಯ್ತು. ನನಗೆ ಗೊತ್ತಿಲ್ಲ ಅವ್ರ ಪರ್ಸನಲ್ ಕೆಲಸದ ಮೇಲೆ ಏನಾದ್ರು ಆಚೆ ಇದ್ದಾರೆ ಅಂತ ಹೇಳಿ. ಎಲ್ಲಿದ್ದಾರೆ ವಿಜೇಂದ್ರ ಅವರು? ನೋಡಿ, ಅವರಾಗ್ಲೇ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಇದೊಂದು ಪ್ರಕರಣವನ್ನ ಖಂಡಿಸಿದ್ದಾರೆ. ಈ ತರ ಆಗ್ಬಾರ್ದಾಗಿತ್ತು, ಆಗಿದೆ. ಇದು ಸಿಟಿ ರವರು ಇನ್ನೋಸೆಂಟ್ ಇದ್ದಾರೆ, ಅವರೊಬ್ಬ ಒಂದು ಒಳ್ಳೆ ಶಾಸಕರಿದ್ದಾರೆ, ಅವ್ರು ಆ ಥರ ಮಾತಾಡಿರಲಿಲ್ಲ ಅಂತಕ್ಕಂತ ಹೇಳಿದ್ರೆ ತಮ್ಮ ಒಂದು ಬೆಂಬಲವನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅಧ್ಯಕ್ಷರ ಬಗ್ಗೆ ನಮಗೆ ಇದು ಮಾಡ್ಕೊಳ್ಳೋಂಥದ್ದು ಬೇಡ. ಅಲ್ಲಿ ಕಾಣಲಿಲ್ಲ ಅಂದ ಕ್ಷಣಕ್ಕೆ ಅವರು ಇಲ್ಲ ಅಲ್ಲಿ, ಅಥವಾ ಈ ವಿಷಯದಲ್ಲಿ ಅವರು ಗಮನ ಹರಿಸಿಲ್ಲ ಅಂತ ಅನ್ಬೇಡ. ಆದ್ರೆ ನಿಮ್ಮ ವರ್ತನೆ ಹೇಗಿದೆ? ಇಲ್ಲಿ ನೀವು ಇಲ್ಲಿ ಮಾಡ್ತೀರಿ. ನಿಮ್ಮ ಅಧ್ಯಕ್ಷರು, ನಿಮ್ಮ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು ಅಲ್ಲಿ ಒಬ್ಬ ಸಂಸತ್ ಸದಸ್ಯರನ್ನ ಒದ್ದು ಕಾಲಲ್ಲಿ ಮುರಿದು ಅವರು ಹಾಸ್ಪಿಟಲ್ ಇದ್ದಾರೆ ಇವತ್ತು. ಕಾಲಲ್ಲೆಲ್ಲ ಒದ್ದಿಲ್ಲ ಸರ್. ಹೋಗಿ ಕೇಳಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ, ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ, ನಾನು ತಳಿದ್ದೀನಿ ಅಂತ. ಮಹಿಳಾ ಎಂಪಿ ವಿರುದ್ಧ ಅವರು ಸಂಸ್ಕೃತಿ ಏನು? ರಾಹುಲ್ ಗಾಂಧಿ ವಿಚಾರಕ್ಕೂ ಚರ್ಚೆ ಮಾಡೋಕಿದೆ. ಸಂಸ್ಕೃತಿ ಬಗ್ಗೆ ರಾಜಕೀಯ ನಾಯಕರು ಮಾತಾಡೋದು ಕಿರ್ಚಾಟದಿಂದ ವಾಪಸ್ ಬನ್ನಿ. ವೀರಣ್ಣ ಅವರು, ಸುಧೀಂದ್ರ ಸರ್ ಬರ್ತೀನಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಯ್ತು ದೊಡ್ಡೇರಿ ಸರ್, ಬರ್ತೀನಿ. ನಾವು ತಮಿಳುನಾಡಿನಲ್ಲಿ ಹಿಂದೆಂದೋ ಆಗಿತ್ತಂತೆ, ಜಯಲಲಿತಾ ಅವರ ವಿರುದ್ಧವಾಗಿ ಕರುಣಾನಿಧಿ ಅವ್ರು ಹಂಗೆ ಹೇಳಿದ್ರಂತೆ, ಹಿಂಗೆ ಹೇಳಿದ್ರಂತೆ, ಕೇಳಿಸ್ಕೊಂಡೆ ಬೇಜಾರು ಪಟ್ಟಿದ್ರು ಕರ್ನಾಟಕದ ಜನ. ಇವತ್ತು ಅಂಥ ಘಟನೆಗಳು, ಅಂಥ ಪದ ಪ್ರಯೋಗ ನಮ್ಮ ನೆಲದಲ್ಲಿ, ಅದರಲ್ಲೂ ಎಲ್ಲಿ ಸರ್? ಬೆಳಗಾವಿ, ಕಿತ್ತೂರಾಣಿ ಚೆನ್ನಮ್ಮ, ಬಸವಣ್ಣ, ಹೀಗೆ ಮಾತನಾಡೋ ಜನರ ನಡುವಿನಲ್ಲಿ ಇಂಥ ಆರೋಪಗಳು ಬೇಕಿತ್ತ? ಅಲ್ಲಿ ಹೋಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಿ ಇಂಥ ಮಾತುಗಳು, ಇಂಥ ಆರೋಪಗಳು ಬೇಕಿತ್ತ ವೀರಣ್ಣ ಸರ್? ಖಂಡಿತ ಇಲ್ಲ ಮೇಡಮ್. ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ಬೇಕಿತ್ತು. ಆದ್ರೆ ಇವತ್ತು ಸರ್ಕಾರ ಜನಪ್ರತಿನಿಧಿಗಳಿಗೇನೆ ಸುವರ್ಣಸೌಧದಲ್ಲೇ ರಕ್ಷಣೆ ಕೊಡಕ್ಕಾಗದೇ ಇರೋದು ನಾವು ನೋಡಿದೀವಿ. ಜನಸಾಮಾನ್ಯರಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ? ಖಂಡಿತವಾಗ್ಲೂ ಇವತ್ತು ನೋಡಿ, ಅಲ್ಲಿ ಸುವರ್ಣಸೌಧಕ್ಕೆ ಯಾವ ರೀತಿ ನುಗ್ಗಿ ದುಂಡಾವರ್ತನೆ ಮಾಡಿದ್ದಾರೆ, ಇದು ಖಂಡನೀಯವಾದುದು. ಈ ರೀತಿ ಆಗ್ಬಾರ್ದು. ಯಾವುದೇ ಜನಪ್ರತಿನಿಧಿ ಆಗ್ಲಿ ರಕ್ಷಣೆ ಇರಬೇಕು. ಇವತ್ತು ಅಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ ಸಿಟಿ ರವಿ ಅವ್ರ ಮೇಲೆ. ಖಂಡಿತ ಇದೆಲ್ಲ ಆಗ್ಬಾರ್ದು. ಮತ್ತೆ ಏನು ಸಮಯನ, ಕಲಾಪದ ಸಮಯನ ಕೂಡ ಆಳ್ಗೆಡುವಿದ್ದಾರೆ. ಈ ತರ ಎಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗ್ಲೇಬಾರ್ದು. 16 ಕೋಟಿ ಹಣ ವ್ಯಯ ಮಾಡಿ ಈ ರೀತಿ ಆಗೋದ್ರಿಂದ ಜನಸಾಮಾನ್ಯರಿಗೆ ಯಾವುದೇ ಲಾಭ ಆಗೋದಿಲ್ಲ. ಇವತ್ತು ಸಮಸ್ಯೆಗಳಿಗೆ, ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಚರ್ಚೆ ಆಗಬೇಕು ಹೊರತು ಈ ರೀತಿ ಎಲ್ಲ ಆಗಬಾರ್ದು. ನೋಡಿ, ಸಿಟಿ ರವಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಮಾತಾಡಿದ್ದು ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಕೊಲೆಗಡುಕ, ಕುಡುಕ, ಈ ರೀತಿ ಎಲ್ಲ ಪದ ಪ್ರಯೋಗ ಸಿಟಿ ರವಿಯವ್ರ ಮೇಲೆ ಮಾಡಿದ್ದಾರೆ. ಸಿಟಿ ರವಿಯವರು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಸಿಟಿ ರವಿಯವರು ಅದಕ್ಕೆ ಪ್ರತಿಯಾಗಿ ಸರ್ ಹುಡುಕಿ, ನಾನು ಅದೇ ಹೇಳ್ತಿರೋದು. ಹೇಳಿಲ್ಲ ಅಂದ್ರೆ ವಾಪಸ್ ಬಿಡ್ತಾರೆ. ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ಪ್ರತಿಯಾಗಿ ಸಿಟಿ ರವಿಯವರು ಏನಂತ ಹೇಳಿದ್ದಾರೆ? ನಾನು ಕೊಲೆಗಡುಕ ಅಲ್ಲ, ಆಕಸ್ಮಿಕವಾಗಿ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ, ಅಪಘಾತದ ಇದರಲ್ಲಿ ಹೊರತು ನಾನು ಕೊಲೆಗಡುಕ ಅಂತ ಹೇಳಿದ್ರೆ. ಮತ್ತೆ ಇನ್ನೊಂದು ಕೂಡ ಹೇಳಿದರೆ ನಾನು ಕುಡುಕ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಈ ರೀತಿ ಪದ ಪ್ರಯೋಗಗಳು, ಅದು ಒಬ್ಬ ಮಹಿಳೆಯಾಗಿ, ಮಹಿಳಾ ಮಂತ್ರಿಯಾಗಿ ಸದನದಲ್ಲಿ ಈ ರೀತಿ ಮಾತಾಡಿರೋದು ಅವ್ರಿಗೂ ಶೋಭೆ ತರೋದಂಥದ್ದಲ್ಲ. ಅವರು ನೋಡಿ, ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಾ ಇಲ್ಲ ಮೇಡಮ್. ಜನಸಾಮಾನ್ಯ ಬಡವರಿಗೆ, ರೋಗಿಗಳಿಗೆ ಇವತ್ತು ಆ ಪರಿಸ್ಥಿತಿ ನಾನೇ ಕಣ್ಣಾರೆ ಕಂಡಿದ್ದೀನಿ. ರೋಗಿಗಳ ಕಡೆಯವರಿಗೆ ಚೀಟಿ ಬರೆದು ಹೊರಗಡೆಯಿಂದ ಔಷಧಿ ತನ್ನಿ ಅಂತ ಕಳಿಸ್ತಾ ಇದ್ದಾರೆ. ಸರ್ಕಾರ ಇವತ್ತು ಕೋಮಾ ಸ್ಥಿತಿಗೆ ಬಂದು ತಲುಪಿದೆ. ಅದು ಆಡಳಿತ ಕಡೆ ಗಮನ ಕೊಡಬೇಕು. ಮತ್ತೆ ಇವತ್ತು ನೋಡಿ, ಸೆಪ್ಟೆಂಬರ್ ವರೆಗೂ ಅಭಿವೃದ್ಧಿ ಇದರಲ್ಲಿ 56,000 ಕೋಟಿ ಏನು ಇವ್ರು ಮೀಸಲಿಟ್ಟಿದ್ರು, ಖರ್ಚು ಮಾಡಿರೋದು ಕೇವಲ 13,000 ಕೋಟಿ. 25%ಗೂ ಮಿತಿ ತಲುಪೋದಕ್ಕಾಗಿಲ್ಲ ಇವ್ರ ಕೈಲಿ. ಅಂದ್ರೆ ಯಾವ ರೀತಿ ಇದೆ ಇವತ್ತು ಈ ಖಾತಾ? 2-3 ತಿಂಗಳಾಯ್ತು. ಜನಸಾಮಾನ್ಯರ ಸೈಟ್ಗಳು, ನಿವೇಶನಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಬ್ಯಾಂಕ್ಗಳು ಇರ್ಬೋದು, ಅವರು ವ್ಯವಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ಕೇವಲ 2-3% ಕೂಡ ಈ ಖಾತಾ ಪ್ರಾಪರ್ಟಿಗಳು ಕೊಡದೇನೆ, ಎಲ್ಲಾ ಪ್ರಾಪರ್ಟಿಗಳು ಈ ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್ ಅನ್ನೋದು ಅಂತ ಮಾಡಿ
ಪ್ರತಿದಿನ 100 ಕೋಟಿ ಆದಾಯ ಬರ್ತಾ ಇತ್ತು ಮುದ್ರಾಂಕ ನೋಂದಣಿ ಇಲಾಖೆಗೆ. ಇವತ್ತು ಕೇವಲ 10 ಕೋಟಿನೂ ಆದಾಯ ಬರ್ತಾ ಇಲ್ಲ. ಆ ಪರಿಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಹೇಳಿದ್ದಾರೆ, ಇವತ್ತು 14,000 ಇದೆಲ್ಲ ಮಾತಾಡಕ್ಕೆ ಪುರ್ಸೊತ್ತು ಇಲ್ಲ, ವ್ಯವಧಾನನೂ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ. ಬೇಕಾಗಿರೋದು ಇಂಥ ಆರೋಪ ಪ್ರತ್ಯಾರೋಪಗಳು. ಎನಿವೆ, ನಾನೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ಬಹುಶಃ ಈ ಎಲ್ಲ ಗಲಭೆಗೆ, ಕೋಲಾಹಲಕ್ಕೆ ಕಾರಣವಾಗಿದ್ದ ಮೂಲ ವಿಚಾರ ಇವತ್ತು ಸಂಸತ್ನಲ್ಲಿ ನಡೆದಂತಹ ಘಟನೆ. ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅಮಿತ್ ಶಾ ಅವರು ಮಾತನಾಡಿದ್ರು ಅನ್ನೋ ಮಾತು, ಅದನ್ನ ಖಂಡಿಸಿ ಇಂಡಿ ಮೈತ್ರಿಕೂಟ ನಡೆಸ್ತಾ ಇದ್ದ ಪ್ರತಿಭಟನೆ, ಆ ಪ್ರತಿಭಟನೆ ಸಂದರ್ಭದಲ್ಲಿ ಆದಂತಹ ತಳ್ಳಾಟ, ನೂಕಾಟ, ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು ಪರಿಷತ್ನಲ್ಲಿ. ಆಗೋಯ್ತು ಈ ಗಲಾಟೆ. ಹೀಗಾಗಿ ಸಂಸತ್ನಲ್ಲಿ ಆದ ಗಲಾಟೆ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಅವಮಾನ ಮಾಡ್ತಿರೋರು ಯಾರು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಬ್ರೇಕ್ ಆದ್ಮೇಲೆ.